ನನ್ನ ಇಷ್ಟವಾದ ದೇವರು, ನನ್ನ ಆರಾಧ್ಯ ದೈವ ಇವತ್ತು. ಸೊ ನಿಮ್ಮ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಇಲ್ಲಿ ನೋಡಿ, ಯಾರೋ ಕನ್ನಡದ ಕಂದ ಅವ್ರ ಮನೆ ಮುಂದೆ ಕನ್ನಡದ ದಿಗ್ಗಜರದು ಫೋಟೋಸ್ನ ಹೆಂಗೆ ಹಾಕೊಂಡಿದ್ದಾರೆ. ಇವರು ನಿಜವಾದ ಕನ್ನಡಿಗ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಮಸ್ಕಾರ ಕರ್ನಾಟಕ, ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ನೀವು ನೋಡ್ತಿದ್ದೀರಾ ಎಕ್ಸ್ಪ್ಲೋರಿಂಗ್ ಡ್ರೀಮ್ಸ್ ಕನ್ನಡ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಟೈಟಲ್ ತಮ್ಮಲ್ಲಿ ನೋಡಾಗಿ ನಿಮ್ಗೆ ಗೊತ್ತಾಗಿರುತ್ತೆ ಏನಪ್ಪ ಬ್ಲಾಗು ಅಂದರೆ. ಸೊ ಇವತ್ತು ನನ್ನ ಇಷ್ಟವಾದ ದೇವರು, ನನ್ನ ಆರಾಧ್ಯ ದೈವ. ಸೊ ನಿಮಗೆಲ್ಲರಿಗೂ ಮುಂಚೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಅನ್ಕೋತೀನಿ, ತೋರಿಸಿದ್ದೀನಿ. ಸೊ ನಿಮ್ಮನ್ನು ಇವತ್ತು ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಅದು ಎಲ್ಲಿರೋದು ಅಂದರೆ ಗಿರಿನಗರದಲ್ಲಿರೋದು. ನಾವು 7th ಸ್ಟ್ಯಾಂಡರ್ಡ್ ಇದ್ದಾಗಿಂದ ನಮ್ಮ HM ನಮಗೆ ತೋರಿಸ್ಕೊಟ್ಟಿದ್ದು. ಅವಾಗಿಂದ ಆಂಜನೇಯ ಮೇಲೆ ಸಖತ್ ಪ್ರೀತಿ ಬಂದ್ಬಿಟ್ಟೈತೆ. ನಾನು SLCಲಿ PUCಲಿ ಇಂಜಿನಿಯರಿಂಗ್ ಬಂದಮೇಲೂ ಅಷ್ಟೇ, ನಾನು ಏನು ಅಂದ್ಕೊಂಡು ನಾನು ಕೈ ಮುಕ್ಕೊತೀನಿ ಇಲ್ಲೇ ಮನೇಲೇ. ಏನು ಅಂದ್ಕೊಂಡಿದ್ದೀನಿ 100ಕ್ಕೆ 100 ನಿಜ ಆಗೈತದು. ಸೊ ಹಂಗಾಗಿ ಇನ್ನೇನು ಎಕ್ಸಾಮ್ ಶುರು ಆಗೋದೊಂದು ಬೇರೆದು. ನನಗೆ ಯಾಕೋ ಹೋಗಬೇಕು ಅಂತ ಅನ್ನಿಸ್ತಿತ್ತು ಎಷ್ಟೊಂದು ದಿನದಿಂದ. ಲಾಸ್ಟ್ ಟೈಮ್ ಹೋದಾಗ ದೇವಸ್ಥಾನ ಇನ್ನೂ ಕಟ್ತಾಯಿದ್ರು, ಹೇಳಿದ್ದೆ ಅನ್ಕೋತೀನಿ. ಈಗ ಹೋಗಿ ಕಾಯೆಲ್ಲ ಕಟ್ಬಿಟ್ಟು ನನ್ನ ಅರ್ಕೆ ಏನೈತೆ ಸೊ ಅದನ್ನು ಅಂದ್ಕೊಂಡು ಕಟ್ಬಿಟ್ಟು ಬರ್ತೀನಿ. ಅದು ಆದಮೇಲೆ ಅರ್ಕೆ ತೀರಿಸ್ತೀನಿ. ಆಮೇಲೆ ಹೋಗಿ ಅದೇನಾದರೂ ಹಾಗೇ ಆಗುತ್ತೆ 100% ನನಗೆ ಗೊತ್ತಿದೆ. ಸೊ ಅದಾದಮೇಲೆ ಏನು ಅಂದ್ಕೊಂಡಿದ್ದೆ ಅದು ಆಯ್ತಾ ಇಲ್ವಾ ಅಂತ ಇನ್ನೊಂದು ವ್ಲಾಗಲ್ಲಿ ಯಾವಾಗಾದರೂ ಹೇಳ್ತೀನಿ. ಈಗ ಸದ್ಯಕ್ಕೆ ನಾನು ನನ್ನ ತಮ್ಮ ಹೊರಟಿದ್ದೀನಿ. ಟೈಮ್ ಬಂದ್ಬಿಟ್ಟು ಈಗ 5 ಗಂಟೆ ಆಗ್ತಾ ಬಂತು. ಸೊ ಓಪನ್ ಆಗೋದೆ 5:15, 5:45. ಹಾಗಾಗಿ ಸಂಜೆ ಹೋಗ್ತಾಯಿದ್ದೀನಿ. ಈಗ ನೀಟಾಗಿ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಹೋಗ್ತಾಯಿದ್ದೀವಿ. ಈಗ ಬೆಳಗ್ಗೆ ಏನು ಹೋಗಲಿಲ್ಲ. ಸೊ ಬೆಳಗ್ಗೆ ಹೋಗಬೇಕು ಅಂದ್ಕೊಂಡೆ, ಆಮೇಲೆ ಹೋಗಲಿಲ್ಲ. ಸೊ ಇವತ್ತು ಭೀಮನ ಅಮಾವಾಸ್ಯೆ. ಈ ವ್ಲಾಗ್ ಬರೋಷ್ಟರಲ್ಲಿ ಎಷ್ಟು ದಿನ ಆಗುತ್ತೋ ನನಗಂತೂ ಗೊತ್ತಿಲ್ಲ. ಸೊ ವ್ಲಾಗ್ ಮಾಡಿ ಇಟ್ಕೊತಾ ಇದ್ದೀನಿ. ಎಕ್ಸಾಮ್ ಮುಗಿದ್ಮೇಲೆ ಅಪ್ಲೋಡ್ ಮಾಡೋದು. ಇದು ಮಾಡೋಷ್ಟರಲ್ಲಿ 16 days ಕಂಪ್ಲೀಟಾಗಿ ಹೋಗಿರುತ್ತೆ. ಕಾಯಿ ಕಟ್ಬಿಟ್ಟು ಆಮೇಲೆ ಎಕ್ಸಾಮ್ ಮುಗಿದ್ಮೇಲೆ ಹೋಗ್ತೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ಸದ್ಯಕ್ಕೆ ಹೊರಡೋಣ, ಟೈಮ್ ಆಗೋಗೈತೆ. ಕರೆಕ್ಟ್ ಟೈಮ್ 5 ಗಂಟೆ, ಅಲ್ಲಿ 5:15 ಓಪನು. ಈಗ ಹೊರಡೋಣ. ಸೊ ಈಗ ಮನೆ ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಈಗ ಒಂದು 5:15 ಆಗೈತೆ. ಈಗ ಮನೆ ಬಿಟ್ಟಿದ್ದೀವಿ. ನಾವು ಅಲ್ಲಿಗೆ ಹೋಗಿ ತಲುಪೋಷ್ಟರಲ್ಲಿ ಒಂದು 5:30, 5:45 ಆಗ್ಬೋದು. ಸೊ ಗೈಸ್, ಈಗ ಫೈನಲಿ ಗಿರಿನಗರಕ್ಕೆ ಬಂದ್ವಿ. ಒಂದು ಅರ್ಧ ಗಂಟೆ ಕರೆಕ್ಟಾಗಿ 40 ನಿಮಿಷ ತೊಗೊಂಡೈತಿ ಇಲ್ಲಿ ಬರೋಷ್ಟರಲ್ಲಿ. ಸಂಜೆ ಟೈಮ್ ಸಾಕಾಗೈತೆ. ತಣ್ಣಗೆ ಫುಲ್ಲು ಗಿಡ ಮರ. ಸೊ ಗೈಸ್, ಫೈನಲಿ ಈಗ ಗಿರಿನಗರಕ್ಕೆ ಬಂದು ದೇವಸ್ಥಾನದ ಹತ್ರ ಇದ್ದೀವಿ. ಈಗ ದೇವಸ್ಥಾನಕ್ಕೆ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡು ಬರ್ತೀನಿ. ಅಲ್ಲಿ ವಿಡಿಯೋ ಮಾಡೋಂಗಿಲ್ಲ, ನೋಡೋಣ ಟ್ರೈ ಮಾಡ್ತೀನಿ. ಇವರೇ ನೋಡಿ ನನ್ನ ಇಷ್ಟವಾದ ದೇವರು, ನನ್ನ ಆರಾಧ್ಯ ದೈವ. ನನ್ನ ಕಷ್ಟ ಸುಖ ಏನೇ ಒಂದಿದ್ರೂ ಸೊ ನಾನು ಮನಸ್ಸಲ್ಲಿ ನೆನೆಸ್ಕೊಂಡು ಇವ್ರ ಹತ್ರನೇ ಹೇಳ್ಕೊಡೋದು. ಸೊ ಇವತ್ತು ಕಾಯಿ ಕಟ್ಟಬೇಕು ಅಂತ ಬಂದಿದ್ದೀನಿ. ಮುಂಚೆನೇ ಹೇಳಿದ್ದೀನಿ. ಇಲ್ಲಿ ಬಂದು 150 ರೂಪೀಸ್ ಕೊಟ್ಬಿಟ್ಟು ಟೋಕನ್ ನಂಬರು, ನಾವು ಎಲ್ಲಿ ಕಟ್ಟಬೇಕು ಅನ್ನೋದು ಸ್ಲಿಪ್ ಕೊಡ್ತಾರೆ. ಆಮೇಲೆ ಇಲ್ಲಿ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ಮಂತ್ರ ಹೇಳ್ಬಿಟ್ಟು ಕತ್ತಿಸ್ತಾರೆ. ಇಲ್ಲಿ ಏನು ಗೊತ್ತಾ, 16 days ಕಾಯಿ ಫಸ್ಟ್ ದಿನ ಕಟ್ಟಿದ್ರೆ 16 ದಿನ ಆದಮೇಲೆ ನಾವು ಬಿಚ್ಕೊಂಬರ್ಬೇಕು. ಸೊ ಇದ್ರ ಮಧ್ಯದಲ್ಲಿ 4 ಸತಿ ಹೋಗ್ಬರ್ಬೇಕು. ಮತ್ತು ದಿನಕ್ಕೆ 108 ಸತಿ ಅದ್ರದ್ದು ಮಂತ್ರ ಹೇಳ್ಬೇಕು. ಆಂಜನೇಯಂದು, ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿದು. ಸೊ ನಾವೇನು ಅಂದ್ಕೊತೀವಿ ಅದಾಗುತ್ತೆ. ಸೊ ನಾನು ಏನೇ ಒಂದಿದ್ರು ದೇವ್ರ ಹತ್ರನೇ ಹೇಳ್ಕೊಡೋದು. ಅದರಲ್ಲೂ ಇಷ್ಟವಾದ ದೇವರಿದು. ಸೊ ಹಿಂಗೆ ಒಂದೊಂದು ಸೀರಿಯಲ್ಸ್ ಕೊಟ್ಟಿರ್ತಾರೆ, ABCD ಆಲ್ಫಾಬೆಟ್ಸು. ಆ ದಿನಾಂಕದ ಪ್ರಕಾರ ಒಂದೊಂದಿಗೆ ನನಗೆ ಸಿಕ್ಕಿತ್ತು. ಸೊ ನಾನು ಕಟ್ ಬಂದೆ. ಮತ್ತು ಇನ್ನೊಂದು ಇದು ನೋಡಿ ಸಖತ್ ಇಷ್ಟ ಆಗೋಯಿತು. ನಿಜವಾದ ಕನ್ನಡದ ಪ್ರೇಮಿ, ನಮ್ಮ ಕನ್ನಡದ ದಿಗ್ಗಜರದು ಫೋಟೋಸ್ಗಳನ್ನ ಮನೆ ಮುಂದೆ ಹಾಕ್ಕೊಂಡಿದ್ದಾನೆ. ನಿಜ ಸಖತ್ ಇಷ್ಟ ಆಗೋಯಿತು. ಎಷ್ಟು ಕನ್ನಡದ ಮೇಲೆ ಅಭಿಮಾನ ಇದೆ ಅಂತ ನೋಡಿ. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ಮನೆಗೆ ಬಂದಿದ್ದೀವಿ.
ಸೊ ಈಗೊಂದು 7:30 ಆಗ್ತಾ ಬಂತು, ಟೈಮ್ ಆಗೋಯ್ತು. ಅದರಲ್ಲಿ ನನ್ನ ತಮ್ಮ ಬೇರೆ ದಾರಿ ಬೇರೆ ತಪ್ಪಿಸ್ತಾ ಗೂಗಲ್ ಮ್ಯಾಪ್ ನಂಬ್ಕೊಂಡು ಸುಮ್ಮನೆ ಅಲ್ಲಿ ಲೆಫ್ಟ್ ತೊಗೊಬೇಕಿತ್ತು. ಲೆಗ್ಗೆರೆ ಬ್ರಿಡ್ಜ್ವರೆಗೂ ಕರ್ಕೊಂಡೋಗ್ಬಿಟ್ಟು ವಾಪಸ್ ಕರ್ಕೊಬಂದ. ಸೊ ನಂಗೆ ವೀಡಿಯೋ ಮಾಡೋಕ್ಕಂತೂ ಶಾರ್ಟ್ ಟೆಂಪರ್ ಹೋಗಿತ್ತು, ಮೊದಲೇ ಟೈಮ್ ಆಗೋಗಿತ್ತು. ಬಂದೀಗ ಅಸೈನ್ಮೆಂಟು ರೆಕಾರ್ಡ್ ಎಲ್ಲ ಬರಿಬೇಕು. ಅದರಲ್ಲೂ ನಂಗೆ ಬೇರೆ ಮಾಡ್ದೆ, ಫುಲ್ ಹುರಿದೋಗ್ಬಿಟ್ಟಿತ್ತು. ಸೊ ಬಂದು ಒಂದು ಸ್ವಲ್ಪ ಹೊತ್ತಾಯಿತು. ವಡೆ ಎಲ್ಲ ಪ್ರಸಾದ ತೊಗೊಂಡಿದ್ವಿ, 30 ರೂಪೀಸ್ ಕೊಟ್ಬಿಟ್ಟು ಕೊಬ್ಬರಿ ಬರ್ಫಿ ಎಲ್ಲ ತೊಗೊಂಡಿದ್ವಿ. ಸೊ ಅಲ್ಲಿ ಈ ಥರ ಕಾಯಿ ಕಟ್ಟಿದ್ರೆ ಈ ಥರ ಕೈ ಕಟ್ಟೋ ಥರ ತಾಯ್ತ ಕಟ್ಕೊಂಡು 16 ದಿನ ಯಾವುದೇ ರೀತಿ ನಾನ್ ವೆಜ್ ಏನು ತಿನ್ನದಂಗೆ ನಾವೇನು ಅಂದ್ಕೊಂಡಿದ್ದೀವಿ ಮಡಿಯಿಂದ ಇರಬೇಕು. ಸೊ ಅದೇ ನಾವು ಮಡಿಯಿಂದ ಇದ್ದು ದಿನ ಪೂಜೆ ಮಾಡಿ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿದು ಮಂತ್ರ ಇದೆ. ಸೊ ಅದನ್ನು 108 ಸತಿ ಹೇಳಬೇಕಂತೆ. ಸೊ ಅವಾಗ ನಾವೇನು ಅಂದ್ಕೊಂಡಿದ್ದೀವಿ ಅದಾಗುತ್ತೆ ಅಂತ ಹೇಳ್ತಾರೆ. ನನ್ನ ಜೀವನದಲ್ಲೂ ಅದಾಗಿದೆ. ಐ ಥಿಂಕ್ ಇದೊಂದು ಪುಟಾಣಿ ಮಿನಿ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಹೋಗಿ ಅಟ್ಲೀಸ್ಟ್ ಈ ಥರ ಕಾಯಿ ಕಟ್ಟಿಲ್ಲ ಅಂದರೂ ಅಲ್ಲಿ ಹೋಗಿ ಬನ್ನಿ, ನಿಮ್ಮ ಮನಸ್ಸಲ್ಲಿ ಏನಾದರೂ ಅನ್ಕೊಬನ್ನಿ, ಪಕ್ಕ 100% ಆಗೇ ಆಗುತ್ತೆ. ಗಿರಿನಗರ ಮೈಸೂರು ರೋಡಲ್ಲಿದೆ. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 300 ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡೋಣ. 200 ಸಮಥಿಂಗಲ್ಲಿ ಇದ್ದೀವಿ ಈಗ. ಓಕೆ, ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಸುಮಾರು 16 ದಿನಗಳ ನಂತರ ನಮಸ್ಕಾರ ಕರ್ನಾಟಕ ಮತ್ತೊಂದು ವೀಡಿಯೋಗೆ ಸ್ವಾಗತ ಅಲ್ಲ. ಸೊ ಇದೇ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈಗ ಸದ್ಯಕ್ಕೆ ಏನು ಗೊತ್ತಾ, ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿಗೆ ಹೋಗಿದ್ವಲ್ಲ, 19ನೇ ತಾರೀಕು ಕಾಯಿ ಬಿಚ್ಕೊಂಬರ್ಬೇಕಿತ್ತು. ಸೊ ಹೇಳಿದ್ದೆ ಇದೇ ವಿಡಿಯೋದಲ್ಲಿ. ಸೊ ಇವತ್ತು ಆ ದಿನ ಬಂದಿದೆ. ಸೊ ಹೋಗಿ ಬಿಚ್ಕೊಂಬರಕ್ಕೆ ಹೋಗ್ತಾಯಿದ್ದೀನಿ. ಸೊ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಈಗ ಸದ್ಯಕ್ಕೆ ಸಂಜೆ ಆಯಿತು. ಸೊ ನಾಳೆ ಎಕ್ಸಾಮ್ ಇತ್ತು, ಬೆಳಗ್ಗೆ ಹೋಗಲಿಲ್ಲ, ರಾತ್ರಿ ಲೇಟಾಗಿ ಮಲಗಿದ್ದೆ ಓದಿ. ಈಗ ನೋಡಿದ್ರೆ ಹೆವಿ ಮಳೆ ಬರ್ತಾಯಿದೆ. ಸೊ ಈಗ ಒಂದು ಸ್ವಲ್ಪ ನಿಂತಿದೆ, ಅದಕ್ಕೆ ಜರ್ಕಿನ್ ಎಲ್ಲ ಹಾಕ್ಕೊಂಡು ಹೊರಟಿದ್ದೀವಿ. ಸೊ ಅವತ್ತು ಯಾರ್ಯಾರು ಹೋಗಿದ್ವಿ, ಇವತ್ತು ನಾನು ನನ್ನ ತಮ್ಮ ಇಬ್ಬರೇ ಹೋಗಿ ತೊಗೊಂಡು ಬರ್ತಾಯಿದ್ದೀವಿ. ನಾವು ಬರೋವರೆಗೂ ಮಳೆ ಬರಲಿಲ್ಲ ಅಂದರೆ ಸಾಕು, ಆಗಲೇ ನೆಗಡಿ ಆದಂಗೆ ಆಗೋಗೈತೆ. ಇನ್ನು 3 ಎಕ್ಸಾಮ್ಸ್ ಇದ್ದಾವೆ. ಸೊ ಅದು ಬರೆದ್ರೆ ಸಾಕಾಗೈತೆ. ಸೊ ಈಗ ಹೋಗಿ ಕಾಯಿಸ್ಕೊಂಡು ಬರೋಣ. ಬನ್ನಿ, ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಸೊ 16 ದಿನ ಆದಮೇಲೆ ನಾವಿಲ್ಲಿ ಬಂದುಬಿಟ್ಟು ನಾವೆಲ್ಲಿ ಕಟ್ಟಿರ್ತೀವಿ, ಯಾವ ಸೀರಿಯಲ್ ನಂಬರು ಇಲ್ಲ ಆಲ್ಫಾಬಿಟಲ್ಲಿ ಕಟ್ಟಿರ್ತೀವಿ. ಸೊ ಯಾವ ಸ್ಟೆಪ್ಪಲ್ಲಿ ಏನೆಲ್ಲಿ ಕಟ್ಟಿರ್ತೀವಿ ಕಾಯಿ, ಸೊ ಆ ಕಾಯಿನ ಬಂದುಬಿಟ್ಟು ನಾವು ಬಿಚ್ಕೊಂಡೋಗಿ ಯಾವುದೇ ರೀತಿ ಸಿಹಿ ಮಾಡಿಬಿಟ್ಟು ನಾವು ತಿಂದು ನಮ್ಮ ಮನೆಯವ್ರಿಗೆ ಹಂಚಿ ಮಾಡಬೇಕು. ಸೊ ಇದು ಇರೋವರೆಗೂ ಯಾವುದೇ ರೀತಿ ಹೊಲ್ಸು ಆ ಥರ ಏನೂ ಮಾಡೋಂಗಿಲ್ಲ. ಸೊ ಬಂದು ಎಷ್ಟೊತ್ತಾದಮೇಲೆ ಕಾಯಿ ಎಲ್ಲಿ ಕಟ್ಟಿದ್ದೀನಿ ಅನ್ನೋದೇ ಮರ್ತೋಗ್ಬಿಟ್ಟಿತ್ತು. ಸೊ ಆಮೇಲೆ ನೀಟಾಗಿ ಬಿಚ್ಕೊಂಡು ತಿರ್ಗಾ ಅಲ್ಲೋಗಿ ಕುತ್ಕೊಂಡಾದ್ಮೇಲೆ ಸೊ ಅವ್ರು ಮಂತ್ರ ಎಲ್ಲ ಹೇಳ್ಕೊಡ್ತಾರೆ. ಮಂತ್ರ ಹೇಳಿ ಆಮೇಲೆ ನಾವು ನಮ್ಮ ಮನೆಗಳಿಗೆ ಬರ್ಬೋದು. ಸೊ ಕಾಯೆಲ್ಲ ಬಿಚ್ಕೊಂಡು ಟೈಮ್ ಆಗೋಗಿತ್ತು. ಹಾಗೆ ಸ್ವಲ್ಪ ಫೋಟೋಸ್ ತಕ್ಕೊಂಡು ಹೊರಟು ಬರ್ತಾಯಿದ್ದೀನಿ. ಅವತ್ತು ರಾಖಿ ಹಬ್ಬ ಬಂದಿತ್ತು. ಸೊ ನನ್ನ ತಮ್ಮಂಗೆ ದೇವ್ರು ಒಳ್ಳೆ ಬುದ್ಧಿ ಕೊಡ್ಲಪ್ಪ ಅಂದ್ಬಿಟ್ಟು ಸೊ ಅಲ್ಲೇ ರಾಖಿ ಕಟ್ಬಿಟ್ಟು ಸೊ ಮನೆ ಕಡೆಗೆ ಬಂದೆ. ಅಷ್ಟೇ ಈ ಬ್ಲಾಗು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್.